ಪಂಚೇಂದ್ರಿಯಗಳಿಂದ ನಾವು ಪೂಜಿಸಿದಾಗ 5 ಇಂದ್ರಿಯಗಳಿಗೇನೋ ವೈರಾಗ್ಯ ಬರಬಹುದು. 6ನೇ ಇಂದ್ರಿಯದ ಕಥೆ ಏನು? 5 ಇಂದ್ರಿಯಗಳಿಂದ ನಾವು ಏನೆಲ್ಲ ನೋಡ್ತೀವೋ ಅದು ಸೂಕ್ಷ್ಮ ಸಂಸಾರ. 6ನೇ ಇಂದ್ರಿಯದಿಂದ ನಾವು ಏನೆಲ್ಲ ನೋಡ್ತೀವೋ ಅದು ಬ್ರಹ್ಮಾಂಡ. ಅಲ್ಲಿ ಧ್ಯಾನ ಹರಿಸಬೇಕಾಗ್ತದೆ. ಹಾಗಾಗಿ ನಾವು ಆಜ್ಞಾಚಕ್ರದ ಹತ್ತಿರ ಧ್ಯಾನ ಇಡ್ತೀವಿ. ನಾವು ಹಣೆಗೆ ಕುಂಕುಮ ಯಾಕೆ ಇಡ್ತೀವಿ? ಅಲ್ಲಿ ಬೊಟ್ಟಿಡೋದೆ ಇಲ್ಲಿ ಸ್ಥಿರ ಆಗು, ಇಲ್ಲಿ ಸ್ಥಿರ ಆಗು, ಇಲ್ಲಿ ಸ್ಥಿರ ಆಗು ಅಂತ ನಮ್ಗೆ ನಾವು ಜ್ಞಾಪಿಸಿಕೊಳ್ತೀವಿ. ನಾವು ಅಲ್ಲಿ ಸ್ಥಿರ ಆಗೋದನ್ನು ಕಲ್ತ್ರೆ ಆವಾಗ ಗುರು ಆ ನಾದನ ಇಳಿಸ್ತಾರೆ. ಆ ನಾದದಿಂದನೇ ಸಂಧಿ ಆಗ್ತದೆ. ಯಾರ ಸಂಧಿ? ಆತ್ಮದ ಸಂಧಿ. ಸೂರ್ಯ ಚಂದ್ರನ ಒಂದೇ ಮನೆಗೆ ತಂದು ಸುಷುಮ್ನದ ಮೇಲೆ ನಾವು ಧ್ಯಾನ ಇಡಬೇಕಾಗ್ತದೆ. ಸುಷುಮ್ನದಲ್ಲಿ ನಾವು ಏಕಾಗ್ರ ಆಗಬೇಕಾಗ್ತದೆ. ನಾವು ಆಜ್ಞಾಚಕ್ರದಲ್ಲಿ ಏಕಾಗ್ರ ಆದಾಗ ಆವಾಗ ಆ ನಾದ ಬ್ರಹ್ಮ ಆತ್ಮನ ಹೇಳ್ಕೊಂಡು ಹೋಗ್ತದೆ. ಅಂದರೆ ದಶಮ ದ್ವಾರನ ಬ್ರೇಕ್ ಮಾಡಬೇಕಾಗ್ತದೆ. ನಾವು ನವರಾತ್ರಿಯಲ್ಲಿ ನವದುರ್ಗೆಯರ ಆರಾಧನೆ ಯಾಕೆ ಮಾಡ್ತೀವಿ ಅಂದರೆ ನಮ್ಮ ನವದ್ವಾರದಲ್ಲಿ ಕುಳಿತಿರುವಂತಹ ನೆಗೆಟಿವ್ ಶಕ್ತಿನ ಬ್ಲಾಕ್ ಮಾಡ್ತೀವಿ. ಅದಕ್ಕೆ ಈ ನವರಾತ್ರಿಯ ವಿಧಾನ ಇದೆ. ನಮ್ಮ ನವದ್ವಾರ 2 ಕಣ್ಣು, 2 ಕಿವಿ, 2 ಮೂಗಿನ ಹೊಳ್ಳೆ, ಬಾಯಿ, ಮೂತ್ರದ್ವಾರ, ಗುದದ್ವಾರ. ಈ ನವದ್ವಾರಗಳಲ್ಲಿ ಏನು ನೆಗೆಟಿವ್ ಶಕ್ತಿ ಇದೆ ಅಲ್ಲಿ ನಾವು ಮಹಾದುರ್ಗಿಯ ಶಕ್ತಿಯನ್ನು ತರಬೇಕಾಗ್ತದೆ. ಅಂದರೆ ನಮ್ಮ ಶಕ್ತಿನ ಊರ್ಧ್ವಗಮನ ಮಾಡ್ತೀವಿ. ಈಗ ನಾವು ವಿಷಯದಲ್ಲಿ ಚಿಂತನೆಯಲ್ಲಿ ನಮ್ಮ ಊರ್ಜೆನ ಕೆಳಗಡೆ ಹರಿಸ್ತಾ ಇದ್ದೀವಿ. ನವರಾತ್ರಿಯಲ್ಲಿ ನಾವು ಅದನ್ನು ಊರ್ಧ್ವಗಾಮಿ ಮಾಡ್ತೀವಿ. ಅದಕ್ಕೆ ಜಪದ ಮಹತ್ವ ಇದೆ. ನಾವು ಧ್ಯಾನ ಏನು ಮಾಡ್ತೀವಿ, ಧ್ಯಾನ ತಕ್ಷಣ ಸಿದ್ಧಿಸಲ್ಲ. ಮೊದಲು ಜಪ ಮಾಡಬೇಕಾಗ್ತದೆ. ನಾವೆಷ್ಟು ಜಪ ಮಾಡ್ತೀವೋ ಜಪ ಮಾಡ್ತಾ 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 ನಾವು ಧ್ಯಾನಸ್ಥ ಆಗ್ತೀವಿ. ನಾವು ರಾಮ 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 ಈ ರೀತಿ ಜಪ ಮಾಡಿದಾಗ ಆ ಮೊದಲ ರಾಮ ಮತ್ತು ಎರಡನೆಯ ರಾಮನ ಮಧ್ಯೆ ಏನು ಗ್ಯಾಪ್ ಇದೆ, ಏನು ಖಾಲಿ ಸ್ಪೇಸ್ ಇದೆ, ಅಲ್ಲಿ ನಮ್ಮ ಧ್ಯಾನನ ತರಬೇಕಾಗ್ತದೆ. ಅಲ್ಲಿ ನಮ್ಮ ವಿಚಾರ, ನಮ್ಮ ಭಾವ, ನಮ್ಮ ಶಬ್ದ ಆ ಮಾಲೆಯಲ್ಲಿ ಹಣಿಬೇಕಾಗ್ತದೆ. ಈ ಸೈಕಲ್ ಯಾವಾಗ ನಮ್ಮ ಒಳಗೆ ಶುರು ಆಗ್ತದೋ ಆವತ್ತು ಪರಮಾತ್ಮ ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಅಂದರೆ ಅಲ್ಲಿಂದನೇ ಆತ್ಮ ಟ್ರಾವೆಲ್ ಮಾಡ್ತದೆ, ಮೇಲ್ಗಡೆಯ ಮಂಡಲಕ್ಕೆ ಹೋಗ್ತದೆ. ಗುರು ನಾನಕರು ಅದನ್ನು ವಿಮಾನದಲ್ಲಿ ಹಾರೋಗೋದಂತಾರೆ, ಕಬೀರರು ರಥದ ಮೇಲೆ ಸವಾರಿ ಮಾಡೋದಂತಾರೆ. ಅಂದರೆ ನಾವು ಇಷ್ಟೆಲ್ಲ ಪೂಜೆ ಪುನಸ್ಕಾರ ಏನು ಮಾಡ್ತೀವಿ, ನಾವು ಯಾರು ವೈಕುಂಠ ನೋಡಿದ್ದೀವಿ, ನಾವ್ಯಾರು ಕೈಲಾಸ ನೋಡಿದ್ದೀವಿ? ಜನ ಕಣ್ಮುಚ್ಕೊಂಡು ಇಮ್ಯಾಜಿನೇಷನಲ್ಲಿ ಕಲ್ಪನೆಯಲ್ಲಂತೂ ಕೈಲಾಸ ವೈಕುಂಠಕ್ಕೆಲ್ಲ ಹೋಗ್ತಾರೆ. ಆದರೆ ರಿಯಾಲಿಟಿ ಏನು? ಒಂದು ವೇಳೆ ನಾವು ನೋಡಿದ್ದೇ ನಿಜ ಆಗಿದ್ರೆ, ನಮ್ಮ ಚೇತನ ಅಲ್ಲಿ ತನಕ ತಲುಪಿದ್ದು ನಿಜ ಆಗಿದ್ರೆ ಅಲ್ಲಿನ ತತ್ವ ನಮ್ಮೊಳಗೆ ಬರ್ತಿತ್ತು. ನಾವು ಕೈಲಾಸನ ನೋಡಿದರೆ ಮಹಾದೇವನ ತತ್ವ, ಗಣಗಳ ತತ್ವ, ಭೈರವ ತತ್ವ ಅದು ನಮ್ಮೊಳಗೆ ಬರ್ತಿತ್ತು. ನಾವು ವೈಕುಂಠ ನೋಡಿದರೆ ಜಿಷ್ಣು, ವಿಷ್ಣು, ಮಹಾವಿಷ್ಣು, ಲಕ್ಷ್ಮಿಯ ತತ್ವ ನಮ್ಮೊಳಗೆ ಬರ್ತಿತ್ತು. ಯಾಕೆ ಬರ್ತಾ ಇಲ್ಲ? ಯಾಕಂದರೆ ತತ್ವಗಳ ಅನುಸಂಧಾನ ಮಾಡಬೇಕಾಗ್ತದೆ. ತತ್ವಗಳ ಅನುಸಂಧಾನ ಮಾಡಬೇಕು ಅಂದರೆ ನಾವು ಪಂಚೇಂದ್ರಿಯಗಳನ್ನು ಬಿಟ್ಟು 6ನೇ ಇಂದ್ರಿಯಕ್ಕೆ ಬರಬೇಕಾಗ್ತದೆ. ಇದರ ಯೋಗಾಭ್ಯಾಸ ಟೆಕ್ನಿಕ್ನ ಕೊಡುವಂಥವರೇ ಗುರು. ಆತ್ಮನ ಜಾಗೃತಗೊಳಿಸಲಿಕ್ಕೆ ನಾವು ಅಂತರ್ಮುಖಿ ಆಗಬೇಕಾಗ್ತದೆ. ಅದಕ್ಕೆ ಭಗವಾನ್ ಶಂಕರ ಪಾರ್ವತಿಗೆ ಹೇಳ್ತಾರೆ, ಎಲ್ಲಿಯವರೆಗೆ ತತ್ವದರ್ಶಿ ಪರಾಮಂತ್ರ ಕೊಡುವಂತಹ ಗುರು ನಮಗೆ ಸಿಗಲ್ವೋ ಅಲ್ಲಿ ತನಕ ನಾವು ಬ್ರಹ್ಮಾಂಡದ ರಹಸ್ಯನ್ನಾಗಲಿ ಅಥವಾ ಆತ್ಮದ ರಹಸ್ಯವನ್ನಾಗಲಿ ಆತ್ಮದ 4 ಕಲೆಯನ್ನಾಗಲಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನಾವು ಓದ್ಕೊಂಡ ಮಾತ್ರಕ್ಕೆ ಕಲೆನ ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಅದರ ಅನುಭೂತಿ ಆಗಬೇಕು, ಅನುಭವ ಆಗಬೇಕು. ನಾವು ಕಲ್ಪನೆಯಲ್ಲಿ ವ್ಯವಸಾಯ ಮಾಡೋದ್ರಿಂದ, ಬೆಳೆ ಬೆಳೆಯೋದ್ರಿಂದ ಏನೂ ಆಗಲ್ಲ. ತಿನ್ನಲಿಕ್ಕೆ ಅನ್ನನೇ ಬೇಕು. ಕಲೆನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಅನುಭವ ಬೇಕು, ಅನುಭೂತಿ ಬೇಕು. ಅನುಭವ ಹೇಗಾಗ್ತದೆ? ಇಂಥದ್ದೇ ತತ್ವ ಬಂತು ಅಂತ ನಮಗೆ ಹೇಗೆ ಗೊತ್ತಾಯಿತು? ಗಣಪತಿ ಬಂದ್ರ, ವಿಷ್ಣು ಬಂದ್ರ ಅಥವಾ ದೇವಿ ಬಂದ್ರ, ಇದನ್ನು ನಮಗೆ ಹೇಳೋದು ಯಾರು? ಪೂಜೆ ಪಾಠ ಮಾಡಿದಾಗ ಅವರು ಯಾಕೆ ಬರ್ತಾರಂದರೆ ಅವರ ತತ್ವ, ಅವರ ಗುಣ, ಅವರ ಕಲೆನ ನಮ್ಮೊಳಗೆ ಉದ್ಭವ ಮಾಡ್ಲಿಕ್ಕೆ ಬರ್ತಾರೆ. ಹಾಗಾಗಿ ಎಲ್ಲಿಯವರೆಗೆ ನಮಗೆ ನಿಜವಾದ ಸಾಧನ ಸಿಗಲ್ವೋ ಅಲ್ಲಿ ತನಕ ನಾವು ಭಕ್ತಿ ಏನು ಮಾಡ್ತಾ ಇದ್ದೀವಿ, ಕತ್ಲೆಯಲ್ಲಿ ಬಾಣ ಹೊಡಿತಾ ಇದ್ದೀವಿ. ಯಾರು ಭಕ್ತಿ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿಲ್ಲ. ಹಾಗಾಗಿ ಯಾರೆಲ್ಲ ಸಂತರು ಯೋಗಾಭ್ಯಾಸ ಮಾಡುವಂಥವರು ಇದ್ರೋ ಅವರು ಕೇವಲ ಒಂದು ಬಿಂದುವಿನಲ್ಲಿ ನಿಲ್ಲುವ ಪ್ರಯತ್ನ ಮಾಡ್ತಾಯಿದ್ರು. ಹಾಗಾಗಿ ಬಿಂದು ಪೂಜೆಗೆ ಮಹತ್ವ ಇದೆ.
ಚಕ್ರ ಪೂಜೆಗೆ ಮಹತ್ವವಿದೆ. ಚಕ್ರ ಪೂಜೆಯಲ್ಲಿ ಬಿಂದು ಪೂಜೆ ಮಾಡ್ತಾರೆ, ಶ್ರೀಚಕ್ರದಲ್ಲಿ ಬಿಂದು ಪೂಜೆ ಮಾಡ್ತಾರೆ. ನಾವು ಶಿವಲಿಂಗಕ್ಕೂ ಪೂಜೆ ಮಾಡ್ತೀವಿ, ಯಾಕಂದರೆ ಶಿವಲಿಂಗಕ್ಕೆ ಯಾವುದೇ ಆಕಾರ ಇಲ್ಲ, ಶಿವನಿಗೆ ಯಾವುದೇ ಆಕಾರ ಇಲ್ಲ, ಶಿವ ನಿರಾಕಾರ. ಅದನ್ನು ತತ್ವ ರೂಪದಲ್ಲಿ, ವೈಬ್ರೇಷನ್ ರೂಪದಲ್ಲಿ ಅರ್ಥ ಮಾಡ್ಕೊಳ್ಬಹುದು, ಫ್ರೀಕ್ವೆನ್ಸಿ ರೂಪದಲ್ಲಿ ಅರ್ಥ ಮಾಡ್ಕೊಳ್ಬಹುದು. ದೇವರ ಅಥವಾ ದೇವಿಯ ಸ್ತುತಿ ಯಾರೋ ರಚನೆ ಮಾಡಿದ್ದು, ದೇವರ ಆಗಿರ್ತಾರ. ಮೊದಲ ವಾಣಿ ಯಾವುದು? ಪರ. ಪರ ಅಂದರೆ ನಮ್ಮ ಅರಿವಿಗೆ ನಿಲುಕದ್ದು. ಪಶ್ಯಂತಿ ಅದನ್ನು ನೋಡ್ಬೋದು, ಅರ್ಥ ಮಾಡ್ಕೋಬೋದು. ವೈಖರಿ ಬರಿಬಹುದು, ನಾವೇನು ಮಾತಾಡ್ತಾ ಇದ್ದೀವಿ ಅದು. ಪಶ್ಯಂತಿ ಮತ್ತು ವೈಖರಿ ನಡುವೆ ಒಂದು ದಾರ ಇದೆ, ಅದೇ ಮಧ್ಯಮ. ಈ 4 ವಾಣಿ ನಮ್ಮ 7 ಚಕ್ರದಲ್ಲಿ ಇಳಿತದೆ. ಆವಾಗ ಆ ಶಬ್ದದ ತತ್ವ, ಆ ಗಂಗೆ ನಮ್ಮೊಳಗೆ ಇಳಿದಾಗ 7 ಚಕ್ರ ಓಪನ್ ಆಗ್ತದೆ. ಅದರೊಳಗೆ ಅಡಗಿರುವಂತಹ ಸಂಚಿತ ಕರ್ಮ ಏನಿದೆ ಅದು ನಮಗೆ 1 ಸೆಕೆಂಡ್ನಲ್ಲಿ ಎಲ್ಲ ಕಾಣಲಿಕ್ಕೆ ಶುರು ಆಗ್ತದೆ. ಅಂದರೆ ನಾವು ಪಾಸ್ಟ್ ಲೈಫ್ ವಿದ್ಯೆ ಕಲಿಯೋ ಅವಶ್ಯಕತೆ ಇಲ್ಲ. ಈ ಒಂದು ವಿದ್ಯೆ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಎಲ್ಲ ಜನ್ಮನೂ ನೋಡ್ಬೋದು. ಹಾಗೆ ಅದನ್ನು ಬಿಟ್ಟು ಮುಂದೆ ಹೋಗಬೇಕು. ಯಾರೆಲ್ಲ ಅವೇರ್ನೆಸ್ಗೆ ಬಂದರೋ, ಜಾಗೃತ ಪುರುಷರಾದರೋ, ಅವರಿಗೆ ಎಷ್ಟು ಸಮಯ ಹಿಡಿತು? 1 ಸೆಕೆಂಡಲ್ಲೆಲ್ಲ ನೋಡಿದ್ರು. ಅವರು ಪದೇ ಪದೇ ಮತ್ತೆ ಧ್ಯಾನಕ್ಕೆ ಕೂತ್ಕೊಂಡಿಲ್ಲ. ಒಂದ್ಸಲ ಅವರು ಜಾಗೃತ ಆದಮೇಲೆ ಮತ್ತೆ ಪದೇ ಪದೇ ಏನು ಧ್ಯಾನಕ್ಕೆ ಕುಳಿತಿದ್ರಾ? ಇಲ್ಲ. ಒಂದ್ಸಲ ಧ್ಯಾನ ಆದರೆ, ಜಾಗೃತ ಆದರೆ ಮತ್ತೆ ಪದೇ ಪದೇ ಧ್ಯಾನ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಜಾಗೃತ ಆಗಿ ಆಯಿತು, ಅದು ಸಿಕ್ಕಾಯಿತು, ಮತ್ತಾರು ಧ್ಯಾನ ಮಾಡೋದು? ಆ ಒಂದರ ಮೇಲೆ ಇರೋದು ನಮಗೆ ಏನಾದರೂ ಗೊತ್ತಾಯಿತು ಅಂದರೆ, ಅರಿವಾಯಿತು ಅಂದರೆ, ಅದೇ ಕಾಳಿ ಆಗುತ್ತೆ, ಅದೇ ಬಗಲಾಮುಖಿ ಆಗುತ್ತೆ, ಅದೇ ಶಿವ ಆಗ್ತಾನೆ, ಅದೇ ವಿಷ್ಣು ಆಗ್ತಾನೆ. ಎಲ್ಲ ತತ್ವ ಒಂದೇ, ಆಕಾರ ಬೇರೆ ಬೇರೆ. ಬಂಗಾರ, ಚಿನ್ನ ಮತ್ತು ಚಿನ್ನದ ಚೈನ್ ಬೇರೆ ಬೇರೆ ಅಲ್ಲ, ಎಲ್ಲ ಒಂದೇ, ಆಕಾರ ಬೇರೆ. ಅದೇ ರೀತಿ ತತ್ವ ಒಂದೇ, ಆಕಾರ ಬೇರೆ ಬೇರೆ. ಅದೇ ಬ್ರಹ್ಮ ಆಗ್ತದೆ, ಅದೇ ವಿಷ್ಣು ಆಗ್ತದೆ, ಅದೇ ಶಿವ ಆಗ್ತದೆ. ನಾವು ಆ ಶಕ್ತಿನೇ ಸಾಧಿಸಿಬಿಟ್ರೆ, ಆ ಒಂದನ್ನೇ ಸಾಧಿಸಿಬಿಟ್ರೆ ನಾವು ಈ ಜಗತ್ತಿನಿಂದ ಮುಕ್ತರಾಗಲ್ವಾ? ಆ ಒಂದನ್ನೇ ಗುರು ನಮಗೆ ದಯಪಾಲಿಸಿದರೆ ನಾವು ಈ ಜಗತ್ತಿನಿಂದ ಮುಕ್ತರಾಗಲ್ವಾ? ಆದರೆ ನಾವು ಯಾವ ರೀತಿ ಅಂದರೆ, ನಮಗೆ ಸಿದ್ಧಿ ಅಥವಾ ಶಕ್ತಿ ಏನಾದರೂ ಸಿಕ್ಕಿದ್ರೆ ನಾವು ಮುಕ್ತಿಯನ್ನು ಮರೆತು ಪ್ರಸಿದ್ಧಿಯ ಹಿಂದೆ ಬೀಳ್ತೀವಿ. ಈಗಿನ ಜೀವನದಲ್ಲಂತೂ ಅದೇ ದೊಡ್ಡ ಸಿದ್ಧಿ, ಪ್ರಸಿದ್ಧಿ ಆಗಿಬಿಟ್ಟಿದೆ. ಯಾರು ಪ್ರಸಿದ್ಧರೋ ಅವರೇ ಸಿದ್ಧರು. ಅಂದರೆ ಜನರಿಗೆ ಮೂರ್ಖ ಮಾಡಲಿಕ್ಕೆ ಒಳ್ಳೊಳ್ಳೆ ದಾರಿನ ಕಂಡು ಹಿಡಿದಿದ್ದಾರೆ. ಗುರು ಪೂರ್ಣಿಮೆಯ ವಿಶೇಷ ವಿಡಿಯೋ ಆಗಿರೋದ್ರಿಂದ ಇಲ್ಲಿ ನಾನು ನಿಮಗೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಗುರುವಿನ ವೇಷಭೂಷಣ ನೋಡಬೇಡಿ, ಅವರ ಪ್ರಸಿದ್ಧಿ ನೋಡಬೇಡಿ, ಅವರಿಗೆ ಎಷ್ಟು ವಯಸ್ಸಾಗಿದೆ ಅನ್ನೋದನ್ನು ನೋಡಬೇಡಿ, ಏನು ಜ್ಞಾನ ಇದೆ ಅದನ್ನು ತಿಳ್ಕೊಳ್ಳಿ. ಒಬ್ಬ ಸಾಧು ತನ್ನ ಸಾಧನದಿಂದ ಗುರುತಿಸ್ಕೊಳ್ಬೇಕೇ ಹೊರತು, ಒಬ್ಬ ಸಾಧು ತನ್ನ ಚರಿತ್ರೆಯಿಂದ ಗುರುತಿಸ್ಕೊಳ್ಬೇಕೇ ಹೊರತು ಹೊರಗಿನ ವೇಷಭೂಷಣಗಳಿಂದಲ್ಲ. ಸಾಧು ಗುರು ಅಂದರೆ ನಮ್ಮನ್ನು ಜಾಗೃತಗೊಳಿಸಿ ಪರಮಾತ್ಮನಲ್ಲಿ ಒಂದಾಗಿಸಬೇಕು ಅಂಥ ಗುರುನ ನಾವು ಹುಡುಕಬೇಕು. ನಾವು ಹೇಳ್ತೀವಿ, ನಾವು ಡೈಲಿ ಅರ್ಧ ಗಂಟೆ ಧ್ಯಾನ ಮಾಡ್ತೀವಿ ಅಥವಾ 1 ಅವರ್ ದೇವರ ಪೂಜೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ. ಆದರೆ ಬಾಕಿ 24 ತಾಸು ಅವನೇ ನಮ್ಮ ಧ್ಯಾನ ಮಾಡ್ತಾ ಇದ್ದಾನೆ. ಆದರೆ ಅದು ನಮಗೆ ಗೊತ್ತಿಲ್ಲ. ನಾವು ಅವನ ಸ್ವರೂಪನ ಅರ್ಥ ಮಾಡ್ಕೊಂಡಿಲ್ಲ. ಅವನು ನಮ್ಮ ಸ್ವರೂಪನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ನಾವು ಮೋಸ ಮಾಡಿದಾಗ, ಸುಳ್ಳು ಮಾತಾಡಿದಾಗ, ಕಪಟ ಮಾಡಿದಾಗ, ವಂಚನೆ ಮಾಡಿದಾಗ ಒಳಗಿಂದ ಒಂದು ಕೂಗು ಬರ್ತದೆ, ಏಯ್ ತಪ್ಪು ಮಾಡ್ತಾ ಇದ್ದೀಯಾ ಅಂತ. ಯಾರು? ಆತ್ಮ, ಸಾಕ್ಷಿ. ಅವನು ನಮ್ಮೊಳಗೆ ಕೂತ್ಕೊಂಡು ಎಲ್ಲ ನೋಡ್ತಾ ಇದ್ದಾನೆ. ಯಾರು ಸಾಕ್ಷಿ ಭಾವದಲ್ಲಿ ಅಂದರೆ ತಮ್ಮ ಗುಣನ ಸದ್ಗುಣಗಳನ್ನಾಗಿ ಮಾಡಿ ಪಾತ್ರತೆ ಬೆಳೆಸ್ಕೊಳ್ತಾರೋ, ಯೋಗ್ಯರಾಗ್ತಾರೋ ಅಂಥವರ ಮುಂದೆ ಗುರು ಸಾಕ್ಷಾತ್ ಪ್ರತ್ಯಕ್ಷ ಆಗ್ತಾರೆ. ಅಂದರೆ ಶಿಷ್ಯ ತಯಾರಾದಾಗ ಗುರು ಪ್ರತ್ಯಕ್ಷ ಆಗ್ತಾರೆ. ಗುರು ಅಂದರೆ ಯಾವುದೋ ವೈಬ್ರೇಷನ್ ರೂಪದಲ್ಲಿ, ಫ್ರೀಕ್ವೆನ್ಸಿ ರೂಪದಲ್ಲಿ ಬರಲ್ಲ, ಮೊದಲು ಸಾಕಾರ ರೂಪದಲ್ಲೇ ಬರ್ತಾರೆ. ನೀವು ತಯಾರಾಗಬೇಕಾಗ್ತದೆ, ಪಾತ್ರತೆ ಬೆಳೆಸ್ಕೊಳ್ಬೇಕಾಗ್ತದೆ, ಯೋಗ್ಯರಾಗಬೇಕಾಗ್ತದೆ. ಅದಕ್ಕೆ ನಾವು ಗುರು ಸಾಕ್ಷಾತ್ ಪರಬ್ರಹ್ಮ ಅಂತೀವಿ. ಪರಬ್ರಹ್ಮ ಮಾತಾಡೋದು ಹೇಗೆ? ಯಾವುದಾದ್ರೂ ಸಾಕಾರ ರೂಪದಲ್ಲೇ ಮಾತಾಡಬೇಕು. ಹಾಗಾಗಿ ನಾವು ಸಾಧು ಸಂತರನ್ನು, ಅವತಾರಿಗಳನ್ನು ಪೂಜೆ ಮಾಡ್ತೀವಿ. ಯಾಕಂದರೆ ಅವರೊಳಗಿಂದ ಆ ಪರಬ್ರಹ್ಮ ಮಾತಾಡಿದ್ದಾನೆ. ಅವರು ಶರೀರ ಅಲ್ಲ, ಆ ಶರೀರದೊಳಗೆ ಮಾತಾಡುವಂತಹ ದೇಹಿ ತತ್ವ. ನಮ್ಮ ದೇಹ ಗುರುವಿನ ದೇಹ ಒಂದಾದಾಗ, ಅವರ ವೃತ್ತಿ ನಮ್ಮ ವೃತ್ತಿ ಒಂದಾದಾಗ ಆವಾಗ ತಿಳ್ಕೊಳ್ಳಿ, ಯಾವುದು ಅಸಂಭವ ಅಲ್ಲ. ಅದೇ ಬ್ರಹ್ಮಾಸ್ತ್ರ. ಯಾವ ರೀತಿಯ ಗುರು ಸರ್ವಶ್ರೇಷ್ಠ ಅನ್ನೋದನ್ನು ಒಂದು ಮತ್ತು ಈ ವಿಡಿಯೋದಲ್ಲಿ, ಈ 2 ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಅಂದರೆ ಹುಡುಕಾಟ ಮಾಡಿ, ಶೋಧ ಮಾಡಿ,
ಯಾರನ್ನೂ ಒಪ್ಪಿಕೊಳ್ಬೇಡಿ. ಎಲ್ಲಿ ತನಕ ನಿಮ್ಮ ಆತ್ಮತೃಪ್ತಿ ಆಗಲ್ವೋ, ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಲ್ವೋ ಅಲ್ಲಿ ತನಕ ದೀಕ್ಷೆಗಾಗಿ ಆತುರ ಪಡಬೇಡಿ. ನೀವು ತಯಾರಾಗಿ. ABCD ಕಲಿಸಲಿಕ್ಕೆ ಮಾಮೂಲಿ ಗುರುಗಳು ಇರ್ತಾರೆ. ನೀವು ಪೂರ್ತಿ ಪಾತ್ರರಾದಾಗ ಸದ್ಗುರು ಬಂದೇ ಬರ್ತಾರೆ. ನೀವು ಯೋಗ್ಯರಾದಾಗ ನಿಮ್ಮ ಜೀವನದಲ್ಲಿ ಸದ್ಗುರು ಬಂದೇ ಬರ್ತಾರೆ. ದೀಕ್ಷೆಯ ಅರ್ಥ ನಾವು ಹೂವಿನ ಹಾರ ಹಾಕಿ ತೆಂಗಿನಕಾಯಿ ಕೊಟ್ಟು ನಮಸ್ಕಾರ ಮಾಡಿ ಪಾದ ಪೂಜೆ ಮಾಡಿ ಗುರು ನಮ್ಮ ತಲೆ ಮೇಲೆ ಕೈ ಇಟ್ಟು ಆಯಿತು ಇವತ್ತಿಂದ ನಿನ್ನ ದೀಕ್ಷೆ ಅದಲ್ಲ. ದೀಕ್ಷೆಯ ಅರ್ಥ ಇದು ಸಂಬಂಧ. ಇದನ್ನು ನಿಭಾಯಿಸಬೇಕಾಗ್ತದೆ, ಬಿಡಲಿಕ್ಕಾಗಲ್ಲ. ಒಂದು ವೇಳೆ ಶಿಷ್ಯ ಬಿಟ್ಟರು ಗುರು ಮತ್ತೆ ತಾಯಿ ಹೊಟ್ಟೆಯಲ್ಲಿ ಹುಟ್ಕೊಂಬರ್ಬೇಕಾಗ್ತದೆ. ಆ ಪಾಪ ಶಿಷ್ಯನಿಗೆ ತಗಲ್ತದೆ. ಶಿಷ್ಯ ಸುಧಾರಿಸಲಿಲ್ಲ ಅಂದರೆ ಆ ಪಾಪ ಗುರುವಿನ ಮೇಲೆ ಬರ್ತದೆ. ಇಲ್ಲಿ ಸುಧಾರಿಸೋದರ ಅರ್ಥ ಯಾವುದು ತಪ್ಪು ಕೆಲಸ ಮಾಡ್ತಾಯಿದ್ರು ಈಗ ಅದು ಬಿಟ್ಟರು ಅದಲ್ಲ. ಸುಧಾರಿಸೋದಂದರೆ ನಿಮಗೆ ಅನುಸಂಧಾನ ಆಯಿತಾ, ನಿಮಗೆ ಬುದ್ಧಿ ವಿವೇಕ ಬಂತ, ಸ್ಥಿರತೆ ಬಂತ, ಏಕಾಗ್ರತೆ ಬಂತ. ನಾವು ರಾಮಾಯಣ ಓದಬೇಕು ಅಂದರೂ ಸಹ, ಮಹಾಭಾರತ ಓದಬೇಕು ಅಥವಾ ಭಗವದ್ಗೀತೆ ಓದಬೇಕು, ವೇದ ಉಪನಿಷತ್ ಓದಬೇಕು ಅಥವಾ ಯಾವುದಾದ್ರೂ ಶಾಸ್ತ್ರ ಓದಬೇಕು ಅಂದ್ರೆ ಸಹ ನಾವೇ ಓನಾಗಿ ಅದನ್ನು ಓದ್ಲಿಕ್ಕೆ ಹೋಗಬಾರ್ದು. ಗುರುವಿನ ಮುಖಾಂತರನೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಗುರುವಿಲ್ಲದೆ ಇವೆಲ್ಲ ಓದಲಿಕ್ಕೆ ಹೋಗಬಾರ್ದು. ಯಾಕಂದರೆ ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ನಾವೇ ಓನಾಗಿ ಓದ್ಲಿಕ್ಕೆ ಹೋದರೆ ನಾವೊಂದು ವಿಜುವಲೈಸೇಷನ್ ಪ್ರೊಸೆಸ್ ಒಳಗೆ ಸಿಕ್ಕಾಕೊಂಡು ಬಿಡ್ತೀವಿ. ಇವೆಲ್ಲ ಗುರುವಿನ ಮಾರ್ಗದರ್ಶನದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಗುರು ಯಾರು, ಹೇಗಿರಬೇಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಗುರುವಿಗೆ ಯಾವುದೇ ರೀತಿಯ ಆಕಾರ ರೂಪ ಇರಲ್ಲ. ಗುರುವಿನ ನಿಜವಾದ ಸ್ವರೂಪ ಶಬ್ದ ಬ್ರಹ್ಮನ ಕೊಡೋದು, ಅನುಸಂಧಾನ ಮಾಡಿಸೋದು. ಗುರು ತತ್ವ ಕೊಡ್ತಾರೆ, ಗುರು ಮುಕ್ತ ಮಾಡ್ತಾರೆ. ಗುರು ಅಂದರೆ ವಾಣಿ, ಗುರು ಅಂದರೆ ತತ್ವ. ಯಾವುದೋ ಶರೀರದ ಒಳಗಿಂದ ಮಾತಾಡ್ತಾರೆ, ನಮ್ಮನ್ನು ಜಾಗೃತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರೇ ಗುರು ರೂಪ. ಶರೀರನ ಗುರು ಅಂದ್ಕೊಳ್ಬಾರ್ದು. ಶರೀರ ಕೇವಲ ಮಾಧ್ಯಮ.